ಬಂಡಾಯಕ್ಕೂ ದಾವಣಗೆರೆಗೂ ಅವಿನಾಭಾವ ಸಂಬಂಧ ಇದ್ದಂತೆ ಕಾಣ್ತಾ ಇದೆ. ಇಷ್ಟು ದಿನ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ರೇಣುಕಾಚಾರ್ಯ ಅಂಡ್ ಟೀಮ್ ಮುನಿಸಿಕೊಂಡಿತ್ತು. ಈ ಮುನಿಸಿನ ನಡುವೆ ಕಾಂಗ್ರೆಸ್ಗೂ ಕೂಡ ತಲೆಬೇನೆ ಶುರುವಾಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದ ಹಾಗೆ ಇಲ್ಲೂ ಕೂಡ ಬಂಡಾಯದ ಬಾವುಟವನ್ನು ಹಾರಿಸೋದಕ್ಕೆ ಕಾಂಗ್ರೆಸ್ನ ಕೆಲ ನಾಯಕರು ಮುಂದಾಗಿದ್ದಾರೆ. ಜನಾಭಿಪ್ರಾಯ ಸಂಗ್ರಹಕ್ಕೂ ಕೂಡ ಆ ನಾಯಕ ಮುಂದಾಗಿದ್ದಾರೆ. ಯಾರು ಆ ನಾಯಕ? ಕಾಂಗ್ರೆಸ್ಗೆ ಶುರುವಾಗಿರುವಂತಹ ತಲೆನೋವು ಎಂಥದ್ದು, ಎಷ್ಟು ಗಂಭೀರ ಪರಿಸ್ಥಿತಿಯನ್ನು ಉಂಟು ಮಾಡಬಹುದು ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಣ್ಣೆನಗರಿಯಲ್ಲಿ ಶಮನವಾಗದ ಬಂಡಾಯದ ಬಿಸಿ. ಬಿಜೆಪಿಯಲ್ಲಿದ್ದ ಬಂಡಾಯ ಈಗ ಕಾಂಗ್ರೆಸ್ಗೆ ಶಿಫ್ಟ್. ಲೋಕಸಭಾ ಚುನಾವಣೆಯ ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ದಾವಣಗೆರೆಯ ಎರಡು ಪಕ್ಷಗಳಲ್ಲಿ ಬಂಡಾಯದ ಬಿಸಿ ಹೆಚ್ಚಾಗಿದೆ. ಹೇಗೋ ಯಡಿಯೂರಪ್ಪನವರು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಬಿಜೆಪಿಯಲ್ಲಿದ್ದ ಭಿನ್ನಮತವನ್ನು ಅಲ್ಪ ಪ್ರಮಾಣದಲ್ಲಿ ಶಮನಗೊಳಿಸಿದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲಿ ಈಗ ಬಂಡಾಯ ಶುರುವಾಗಿದೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಇನ್ಸೈಟ್ ಮುಖ್ಯಸ್ಥ ವಿನಯ್ ಕುಮಾರ್ ಇಡೀ ಕ್ಷೇತ್ರವನ್ನು ಸುತ್ತಾಡಿ ತಮ್ಮದೇ ಆಗಿರುವ ವರ್ಚಸ್ಸನ್ನು ಬೆಳೆಸಿಕೊಂಡಿದ್ದಾರೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಟಿಕೆಟ್ ಕೊಡಿಸುವ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಈಗ ಕಾಂಗ್ರೆಸ್ ಟಿಕೆಟ್ ಶಾಸಕ ಶಾಮನೂರು ಶಿವಶಂಕರಪ್ಪ ಸೊಸೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಘೋಷಣೆಯಾಗಿದ್ದೇ ತಡ ಬಂಡಾಯವನ್ನು ಸಾರಿದ್ದಾರೆ. ಈ ಮಧ್ಯೆ ವಿನಯ್ ಕುಮಾರ್ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಯಾವಾಗ ಬಂಡಾಯದ ಬಿಸಿ ಹೆಚ್ಚಾಯಿತೋ ಆಗ ಇತ್ತ ಸಚಿವ ಎಸ್ ಮಲ್ಲಿಕಾರ್ಜುನ್ ಬಂಡಾಯ ಅಭ್ಯರ್ಥಿಯ ವಿರುದ್ಧ ಲೋಕಲ್ ನಾನ್ ಲೋಕಲ್ ಎನ್ನುವ ಸಮರ ಸಾರಿದ್ದಾರೆ. ವಿನಯ್ ಕುಮಾರ್ ಹೊರಗಿನಿಂದ ಬಂದ ವ್ಯಕ್ತಿ, ಆದ್ರಿಂದಲೇ ಟಿಕೆಟ್ ತಪ್ಪಿಸಿದ್ದು ಅಂತೇಳಿ ಬಹಿರಂಗ ವೇದಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳು ಮಾತ್ರ ಎಲ್ಲರನ್ನೂ ಕೂಡ ಒಟ್ಟಾಗಿ ಚುನಾವಣೆಗೆ ಕೊಂಡೊಯ್ತೇವೆ ಅಂತೇಳಿ ಭಿನ್ನಮತ ಶಮನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಾನು ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ, ನಾವಾಗಿ ಹೋಗಿ ಟಿಕೆಟ್ ಕೇಳಿಲ್ಲ. ಕಾರ್ಯಕರ್ತರು, ಮುಖಂಡರು, ಶಾಸಕರು ಮತ್ತೆ ಜನರ ಒಂದು ಅಭಿಪ್ರಾಯ, ಒಂದು ವೋಟ್ ಅಥವಾ ಒಂದು ಪೋಲಿಂಗ್ ಮಾಡಿದಾರಲ್ಲ ಅದರ ನಿರೀಕ್ಷೆ ಮೇಲೆ ಯಾವ ವ್ಯಕ್ತಿ ಸೂಕ್ತ, ಯಾರನ್ನ ನಿಲ್ಲಿಸಿದ್ರೆ ಒಂದು ಒಳ್ಳೆ ಫೈಟ್ ಆಗುತ್ತೆ, ಗೆಲ್ಲುವಂತಹ ಚಾನ್ಸಸ್ ಅಧಿಕ ಇದೆ ಅನ್ಕೊಂಡು ವರಿಷ್ಠರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಿರ್ಧಾರಕ್ಕೆ ಅಪ್ಪಾಜಿ ಆಯಿತು, ಮಲ್ಲಿಕಾರ್ಜುನ ಆಯಿತು, ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಬದ್ಧವಾಗಿದ್ದೀವಿ. ಇನ್ನು ಸತತ 6 ಬಾರಿ ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ ಈ ಬಾರಿ ಶತಾಯಗತಾಯ ಗೆಲ್ಲೇಬೇಕು ಅಂತೇಳಿ ಪಣ ತೊಟ್ಟಿದೆ. ಈ ಲೋಕಲ್ ನಾನ್ ಲೋಕಲ್ ಅಂತೇಳಿ ವಿವಾದ ಬೇರೆ ಶುರುವಾಗಿದೆ. ಇದರ ವಿರುದ್ಧ ಸಿಡಿದೆದ್ದಿರುವ ವಿನಯ್ ಕುಮಾರ್, ನಾನು ಸ್ಥಳೀಯ ದಾವಣಗೆರೆಯವನು, ಸಚಿವರ ಒಡೆತನದ ಬಾಪೂಜಿ ಆಸ್ಪತ್ರೆಯಲ್ಲಿಯೇ ಹುಟ್ಟಿದವನು ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಬ್ಬರ ನಡುವೆ ಟಾಕ್ ವಾರ್ ಶುರುವಾಗಿದ್ದು, ಕೈ ಟಿಕೆಟ್ ವಂಚಿತ ವಿನಯ್ ಕುಮಾರ್ ಪಕ್ಷೇತರ ಸ್ಪರ್ಧೆಗೆ ನಿರ್ಧಾರ ಮಾಡಿದ್ದು ದಾವಣಗೆರೆಯಲ್ಲಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ತಟ್ಟಿದೆ. ನನಗೆ ಟಿಕೆಟ್ ತಪ್ಪಿಸಿದ್ದು ಸಚಿವ ಎಸ್ ಮಲ್ಲಿಕಾರ್ಜುನ್ ಅಂತೇಳಿ ವಿನಯ್ ಕುಮಾರ್ ಆರೋಪಿಸಿದ್ದಾರೆ. ಮುಂದಿನ ನಡೆ ಏನು ಅಂತಂದರೆ ರಾಜಕಾರಣದಲ್ಲೇ ಮುಂದುವರಿಬೇಕು, ಜನಗಳು ಮಧ್ಯನೇ ಇರಬೇಕು, ಅವ್ರು ನಿರಂತರ ಸಂಪರ್ಕದಲ್ಲಿ ಇದ್ಕೊಂಡು ಕಷ್ಟ ಕುಂದು ಕೊರತೆಗೆ ನಾನು ಸ್ಪಂದಿಸಬೇಕು ಅಂತ ಇದ್ದೀನಿ. ಆದರೆ ಈಗಲೂ ಅವಕಾಶ ಇರೋದ್ರಿಂದ ಲೋಕಸಭೆಯಲ್ಲಿ ಸ್ಪರ್ಧಿಸೋದಕ್ಕೆ ಈಗಲೂ ಅವಕಾಶ ಇದೆ. 12ನೇ ತಾರೀಕು ನಾಮಿನೇಷನ್ ಶುರುವಾಗುತ್ತೆ. ಅಲ್ಲಿ ತನಕ ಬಿ ಫಾರ್ಮ್ ಸಿಗೋ ತನಕ ಯಾರು ಅಭ್ಯರ್ಥಿ ಅಲ್ಲ. ಬದಲಾಯಿಸ್ಬೋದು. ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ಅಭ್ಯರ್ಥಿಗಳನ್ನ, ಗುಜರಾತ್ನಲ್ಲಿ ಅಭ್ಯರ್ಥಿಗಳನ್ನ ಬದಲಾಯಿಸಿದ್ದಾರೆ. BJP-ನಲ್ಲೂ ಮಾಡಿದ್ದಾರೆ, ಕಾಂಗ್ರೆಸ್ನಲ್ಲೂ ಬದಲಾಯಿಸಿದ್ದಾರೆ. ಹಾಗಾಗಿ ಇದು ಮಾಡಬಹುದಾದಂಥ ಕೆಲಸ, ಮನಸ್ಸು ಮಾಡಬೇಕಷ್ಟೇ. ಹೌದು, ಒಂದೇ ಕುಟುಂಬಕ್ಕೆ ಏನಕ್ಕೆ ಅಂತಂದು ನನ್ನ ನೇರವಾದ ಪ್ರಶ್ನೆ ಇಲ್ಲ. ಸೊ ಬೇರೆಯವ್ರಿಗೂ ಅವಕಾಶ ಕೊಡಿ, ಅದರಿಂದ ನಿಮಗೂ ಶ್ರೇಯಸ್ಸು, ಜನಗಳಿಗೂ ನಿಮ್ಮ ಮೇಲೆ ಇನ್ನೂ ಅತಿಯಾದ ವಿಶ್ವಾಸ ಪ್ರೀತಿ ಮೂಡ್ತದೆ. ಜೊತೆಗೆ ಒಂದು ಹೊಸ ಬದಲಾವಣೆ ಆಗ್ತದೆ, ಅಭಿವೃದ್ಧಿನೂ ಒಂಥರ ಸಮಗ್ರವಾಗಿ ವಿಕೇಂದ್ರೀಕರಣ ಆಗ್ತದೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ. ಒಟ್ಟಾರೆ ಬಿಜೆಪಿಯಲ್ಲಿ ತಣ್ಣಗಾಗಿದ್ದ ಬಂಡಾಯದ ಬಿಸಿ ಮತ್ತೆ ತಾರಕಕ್ಕೇರಿದ್ರೆ ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಬಂಡಾಯ ಫಿಕ್ಸ್ ಆಗಿದೆ. ಎರಡೂ ಪಕ್ಷಗಳಿಗೂ ಕೂಡ ಬಂಡಾಯ ಎದುರಾಗಿದ್ದು ಯಾರಿಗೆ ಇದು ಹೊಡೆತ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪುನೀತ್ ತಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.